ಗದಗ ಜಿಲ್ಲೆಯ ಲಕ್ಕುಂಡಿಯಲ್ಲಿ ಏನು ನಿಧಿ ಸಿಕ್ಕ ಪ್ರಕರಣ ಬೆನ್ನಲ್ಲೇ ಅಲ್ಲಿ ಪುರಾತತ್ವ ಇಲಾಖೆ ಹಾಗೂ ಸರ್ಕಾರದ ಈಗಾಗಲೇ ಉತ್ಖನನ ಕಾರ್ಯ ಕೂಡ ನಡೀತಾ ಇದೆ. ಅದರಂತೆ ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಮುದ್ನೂರು ಕೆ ಗ್ರಾಮದಲ್ಲೂ ಕೂಡ ಉತ್ಖನನ ಮಾಡಬೇಕು ಅಂತೇಳಿ ಗ್ರಾಮಸ್ಥರು ಆಗ್ರಹವನ್ನು ಮಾಡ್ತಾ ಇರುವಂಥದ್ದು. ಯಾಕಂತಂದ್ರೆ ಈ ಒಂದು ಗ್ರಾಮದಲ್ಲಿ ಇರತಕ್ಕಂತಹ ದೇವರ ದಾಸಿಮಯ್ಯ ದೇವಸ್ಥಾನದಲ್ಲಿ ಸುಮಾರು 18 ಲಿಪಿಗಳಿರ್ತಕ್ಕಂತಹ ಬರಹ ಮತ್ತು 101 ಲಿಂಗಗಳಿರ್ತಕ್ಕಂಥ ದೇವಸ್ಥಾನಗಳಿದ್ದಾವೆ. ಆ ಒಂದು ದೇವಸ್ಥಾನದ ಮೇಲ್ಗಡೆಯೂ ಈ ಒಂದು ಗ್ರಾಮದ 100 ಮನೆಗಳು ಕೂಡ ಇಲ್ಲಿ ನಿರ್ಮಾಣವಾಗಿದ್ದಾವೆ. ಹೀಗಾಗಿ ಈ ಒಂದು ಮನೆಗಳಿಗೆ ನಿರ್ಮಾಣ ಮಾಡೋದಕ್ಕೆ ಈಗಾಗಲೇ ಸರ್ಕಾರ 10 ಎಕರೆ ಜಮೀನನ್ನು ಕೂಡ ಇವರಿಗೆ ಮಂಜೂರು ಮಾಡಿದೆ. ಆದರೆ ಈ ಒಂದು ಉತ್ಖನನ ಮಾಡುವ ಮೂಲಕ ಅಂದರೆ ಮನೆಗಳನ್ನು ತೆರವು ಮಾಡಿ ಅಲ್ಲಿ ಅವರಿಗೆ ಮನೆಗಳನ್ನು ಕಲ್ಪಿಸಿ ಕೊಟ್ಟರೆ ಇಲ್ಲಿರ್ತಕ್ಕಂಥ ಏನು ಸಾಕಷ್ಟು ಪ್ರಾಚ್ಯ ವಸ್ತುಗಳು ಕೂಡ ಇಲ್ಲಿ ಪತ್ತೆ ಆಗ್ತವೆ. ಅಂದರೆ ಲಿಪಿಗಳಿರ್ಬೋದು ಮತ್ತು ಈಗ ಬೇರೆ ಇರ್ತಕ್ಕಂಥ ಎಲ್ಲವೂ ಕೂಡ ಪತ್ತೆ ಆಗ್ತಿರುವಂಥದ್ದು. ಮತ್ತು ಈ ಭಾಗದಲ್ಲಿ ಸಪ್ತ ನದಿಗಳಿದ್ದಾವೆ ಅಂತಂದರೆ ತೀರ್ಥಗಳಿದ್ದಾವೆ. ಸಪ್ತ ತೀರ್ಥಗಳು ಕೂಡ ಇವತ್ತು ಅಂದರೆ ವರ್ಷದ 24 ಗಂಟೆಗಳು ಮತ್ತು 12 ತಿಂಗಳು ಕೂಡ ಇಲ್ಲಿ ನೀರುಗಳು ಬತ್ತುವುದಿಲ್ಲ ಅನ್ನೋಂಥದ್ದು ಕೂಡ ಒಂದು ಪ್ರತೀತಿ ಇರುವಂಥದ್ದು ನೋಡ್ತಾ ಇರ್ಬೋದು ನೀವೀಗ. ಅಷ್ಟೊಂದು ಈ ಒಂದು ತೀರ್ಥದಲ್ಲೂ ಕೂಡ ಸಾಕಷ್ಟು ಈಗಾಗಲೇ ಸಾಕಷ್ಟು ಒಂದು ಶಿಲೆಗಳನ್ನು ಕೆತ್ತುವಂಥ ಕೆಲಸಗಳನ್ನು ಮಾಡಿರ್ತಕ್ಕಂಥದ್ದು ನೋಡ್ತಾ ಇರ್ಬೋದು ನೀವು. ಸಾಕಷ್ಟು ಕಲ್ಲುಗಳಲ್ಲೇ ಕೂಡ ಶಿಲೆಯನ್ನು ಕಟ್ಟಿದ್ದಾರೆ. ಅಂದರೆ ಸಾಕಷ್ಟು ದೇವಸ್ಥಾನಗಳು ಕೂಡ ಇಲ್ಲಿರ್ತಕ್ಕಂಥದ್ದು. ಹೀಗಾಗಿ ಈ ಒಂದು ಗ್ರಾಮದಲ್ಲೂ ಕೂಡ ಸರ್ಕಾರ ಒಂದು ಪುರಾತತ್ವ ಇಲಾಖೆ ಒಂದು ವತಿಯಿಂದ ಇಲ್ಲಿ ಕೂಡ ಒಂದು ಉತ್ಖನನ ಕಾರ್ಯವನ್ನು ಮಾಡಬೇಕು ಅಂತೇಳಿ ಗ್ರಾಮಸ್ಥರು ಕೂಡ ಆಗ್ರಹವನ್ನು ಮಾಡ್ತಾ ಇರುವಂಥದ್ದು. ಯಾಕಂತಂದರೆ ಈ ಒಂದು ಗ್ರಾಮದಲ್ಲಿ ಏನು ದೇವಸ್ಥಾನಗಳ ಮೇಲೆ ಮನೆಯನ್ನು ಕಟ್ಟಿಕೊಂಡಿದ್ದಾರೋ ಆ ಮನೆಗಳ ಮೇಲೆ ಸಾಕಷ್ಟು ಅವರಿಗೆ ಅನುಭವಗಳಾಗ್ತವಂತೆ. ಕೆಲವೊಂದಿಷ್ಟು ಗ್ರಾಮಸ್ಥರು ಹೇಳ್ತಾರೆ ಈ ಒಂದು ಅಮಾವಾಸ್ಯೆ ಅಂತ ಸಂದರ್ಭದಲ್ಲಿ ಮನೆಯಲ್ಲಿ ಭಜನಾ ಪದಗಳಂಥ ಒಂದು ಸಪ್ಪಳಗಳಾಗ್ತವೆ, ನಮಗೆ ಈ ಒಂದು ಮನೆಗಳನ್ನ ಸ್ಥಳಾಂತರ ಮಾಡಬೇಕು ಅಂತೇಳಿ ಆಗ್ರಹವನ್ನು ಕೂಡ ಮಾಡ್ತಾ ಇರುವಂಥದ್ದು. ಸಾಕಷ್ಟು ಇಲ್ಲಿ ಜನರು ಕೂಡ ಇದ್ದಾರೆ, ಅವ್ರಿಗೂ ಕೂಡ ನಾನು ಇಲ್ಲಿ ಮಾತನಾಡಿಸ್ಕೊಂಡು ಹೋಗುವಂಥ ಕೆಲಸವನ್ನು ಕೂಡ ಮಾಡ್ತೀನಿ. ಸಾಕಷ್ಟು ಅಂದರೆ ಈ ಒಂದು ಗ್ರಾಮದ ಏನು ಲಕ್ಕುಂಡಿಯಲ್ಲಿ ನಡೀತಿರ್ತಕ್ಕಂಥ ಉತ್ಖನನದಂತೆ ಇಲ್ಲೂ ಕೂಡ ಉತ್ಖನನ ಆಗಲಿ ಅಂತ ಆಗ್ರಹವನ್ನು ಮಾಡ್ತಿದ್ದಾರೆ. ಸರ್ ಏನು ಹೇಳ್ತೀರಿ? ಸರ್, ಇದು ಮುದ್ನೂರು ಒಂದು ಐತಿಹಾಸಿಕವಾದ ಒಂದು ಗ್ರಾಮ. ದೇವರ ದಾಸಿಮಯ್ಯವರು 11ನೇ ಶತಮಾನದಲ್ಲಿ ವಚನಗಳನ್ನು ಅಂದರೆ ಬಸವಪೂರ್ವ ವಚನಗಳನ್ನು ಬರೆದು ನಮ್ಮ ವಿಶ್ವಕ್ಕೆ ಒಂದು ಕೊಡುಗೆಯನ್ನು ಕೊಟ್ಟಂಥ ಒಂದು ಜನ್ಮಸ್ಥಳ ಅವ್ರದ್ದು. ಈ ಒಂದು ದೇವಸ್ಥಾನ ಮೊದಲು ಈ ಮುದ್ನೂರು ಬಿ ಏನದ ಮುಂದೆ ಒಂದು ರಾಜಕೀಯ ಮತ್ತು ಶೈಕ್ಷಣಿಕ ಮತ್ತು ವಾಣಿಜ್ಯ ಕೇಂದ್ರವಾಗಿತ್ತಂತೇಳಿ ಅಗ್ರಹಾರ ಆಗಿತ್ತಂತೇಳಿ ಒಂದು ಇತಿಹಾಸ ಹೇಳ್ತಾ ಇದೆ. ಇಲ್ಲಿ 100 ಮನೆಗಳಿವೆ, 100 ದೇವಸ್ಥಾನಗಳ ಮೇಲೆ ಮನೆಗಳಿವೆ. ಆ ಬಡ ಕುಟುಂಬದವರು ಏನು ಹೇಳ್ತಾರೆ ಅಂದರೆ ಈಗ ನಮಗೆ ವ್ಯವಸ್ಥೆ ಮಾಡಿಕೊಟ್ರೆ ನಮ್ಮ ಮನೆಗಳನ್ನು ಕಿತ್ತಿದ್ರೆ ನಾವು ಓದ್ತೀವ್ರಿ ಅಂತ ಹೇಳ್ತಾರೆ. ಇಲ್ಲಿ ಆ ಮನೆಗಳು ಕಿತ್ಲಕ್ಕ ಜಿಲ್ಲಾಡಳಿತ ಮತ್ತು ನಮಗೆ ಕರ್ನಾಟಕ ಸರ್ಕಾರ 10 ಎಕರೆ ಜಾಗ ಕೊಟ್ಟಿದೆ ಮತ್ತು ಅವರಿಗೆ ಸ್ಥಳಾಂತರ ಮಾಡಲು ಆ ಒಂದು ಎಸ್ಟಿಮೇಟನ್ನು ಮಾಡಿದೆ, ಒಂದು 5 ಕೋಟಿದು. ಅಲ್ಲಿ ಎಸ್ಟಿಮೇಟನ್ನು ಸ್ಥಳಾಂತರ ಮಾಡಲಿಕ್ಕೆ ಅದನ್ನು ಲೇಔಟ್ ಮಾಡಿ ಅವರಿಗೆ ಮನೆ ಕಟ್ಟಿಸ್ಕೊಟ್ರೆ ಆ ಬಡವ ಕುಟುಂಬಗಳು ಅಲ್ಲಿ ಓದ್ತವ. ಆವಾಗ ಇಲ್ಲಿ ಉತ್ಖನನ ಮಾಡಿದಾಗ ಇಲ್ಲಿ ಏನದ ಆ ಲಕ್ಕುಂಡಿ ಏನು ಸಿಕ್ಕದ ಅಂತ 10 ಪಟ್ಟು ಹೆಚ್ಚಿನ ಒಂದು ಸಂಪತ್ತು ಸಿಗ್ತಕ್ಕಂಥ ಒಂದು ಇಲ್ಲಿ ಮುದ್ನೂರು ಗ್ರಾಮದ ಒಂದು ಅಭಿವೃದ್ಧಿ ಮಾಡಿದ್ರೆ ಆಗ್ತದ. ಅವೆಲ್ಲ ಇಲ್ಲಿ ಉತ್ಖನನ ಮಾಡಿದಾಗ ಅದನ್ನು ಬರ್ತದೆ ಅಂತೇಳಿ ನಾವು ಇಲ್ಲಿ ಗ್ರಾಮಸ್ಥರು ಹಿರಿಯರು ಹೇಳ್ತಾರೆ. ಮತ್ತು ಗ್ರಾಮಸ್ಥರು ಎಲ್ಲರೂ ಕೂಡಿ ಆ ಒಂದು ಇದು ಆಗ್ರಹ ಮಾಡಿದ್ದಾರೆ. ಈಗ ಪ್ರಾರ್ಥನೆ ಮಾಡ್ತೀವಿ ಸರ್ಕಾರಕ್ಕೆ. ಈ ಒಂದು ಏನು ಕನ್ನಡ ಏನು ಈ ಮುಖಾಂತರ ನಾವು ಸರ್ಕಾರಕ್ಕೆ ಒಂದು ಆಗ್ರಹ ಮಾಡ್ತೀವಿ, ಇದನ್ನು ಉತ್ಖನನ ಮಾಡಿ ಇದನ್ನು ಯಾದಗಿರಿ ಜಿಲ್ಲೆಯಲ್ಲಿ ಒಂದು ಪವಿತ್ರವಾದ ಸ್ಥಳ, ಇದಕ್ಕೆ ಪ್ರವಾಸಿ ಕೇಂದ್ರ ಮಾಡಬೇಕಂತೇಳಿ ನಾವು ಸರ್ಕಾರಕ್ಕೆ ಆಗ್ರಹ ಮಾಡುತ್ತಿದ್ದೀವಿ. ಮತ್ತೊಬ್ಬರು ಇದ್ದಾರೆ, ಅವ್ರನ್ನೂ ಕೂಡ ಮಾತನಾಡಿಸ್ತಾ ಹೋಗ್ತೀನಿ. ಈಗ ಏನು ಭಾರತದ ಪ್ರಥಮ ವಚನಕಾರ ದೇವರ ದಾಸಿಮಯ್ಯ ದೇವರಲ್ಲಿ ಅನಿಸುತ್ತಾ ದೇವರ ದಾಸಿಮಯ್ಯ ಪ್ರಾಧಿಕಾರನ ರಚನೆ ಮಾಡಬೇಕು ಮತ್ತು 11ನೇ ಶತಮಾನದ ಕಲ್ಯಾಣ ಚಾಲುಕ್ಯರ ಒಂದು ವಾಣಿಜ್ಯ ಕೇಂದ್ರವಾಗಿ ಮುದ್ನೂರಾಗಿತ್ತು. ಇಲ್ಲಿ ಸುಮಾರು ಸಿರಿ ಸಂಪತ್ತನದ. ಆದ ಕಾರಣ ಇಲ್ಲಿ ದೇವಸ್ಥಾನ ಮೇಲಿರುವಂಥ ಮನೆಗಳನ್ನು ತೆರವುಗೊಳಿಸಿ ಅವರಿಗೆ ಸೂಕ್ತವಾದ ಮನೆಗಳನ್ನು ಮತ್ತು ಅವರಿಗೆ ಬರ್ತಕ್ಕಂಥ ಪರಿಹಾರ ಕೊಟ್ಟು ಆ ಮನೆಗಳನ್ನು ಶಿಫ್ಟ್ ಮಾಡಿ ಅದನ್ನು ಉತ್ಖನನ ಮಾಡಬೇಕು. ಮಾಡಿದರೆ ಇಲ್ಲಿ ಒಂದು 101 ಲಿಂಗಗಳು ಮತ್ತು ಪುಷ್ಕರಣಿಗಳು ಮತ್ತು ದೇವಾಲಯಗಳನ್ನು ದೊರಕಬಹುದು ಎಂಬ ಆಶೆ ಎಲ್ಲ ಮುದ್ನೂರು ಜನರು ನಿಮ್ಮ ಮಾಧ್ಯಮ ಮುಖಾಂತರ ಸರ್ಕಾರಕ್ಕೆ ಆಗ್ರಹಿಸ್ತೀವಿ. ಇದು ಏನು ಇಲ್ಲಿರ್ತಕ್ಕಂಥ ಗ್ರಾಮಸ್ಥರು ಕೂಡ ಹೇಳ್ತಾ ಇರುವಂಥದ್ದು ಅಂದರೆ ಏನು ಚಾಲುಕ್ಯರು ಆಳ್ವಿಕೆ ಮಾಡಿರ್ತಕ್ಕಂಥ ಈ ಒಂದು ಮುದ್ನೂರು ಗ್ರಾಮದಲ್ಲಿ ಸಾಕಷ್ಟು ಏನು ಈ ಒಂದು ನಿಧಿ ಕೂಡ ಸಿಗ್ಬೋದು. ಯಾಕಂದರೆ ಈಗಾಗಲೇ ಲಕ್ಕುಂಡಿಯಲ್ಲೂ ಕೂಡ ಸಾಕಷ್ಟು ನಿಧಿ ಸಿಕ್ಕಿದೆ. ಆ ಬೆನ್ನಲ್ಲೇ ಉತ್ಖನನ ಕಾರ್ಯ ಕೂಡ ನಡೀತಾ ಇದೆ. ನಮ್ಮೂರಲ್ಲೂ ಕೂಡ ಒಂದು ಉತ್ಖನನ ಕಾರ್ಯ ನಡೆದರೆ ಅದಕ್ಕಿಂತ ದುಪ್ಪಟ್ಟು ಇರ್ತಕ್ಕಂಥ ನಿಧಿ ಸಿಗ್ಬೋದು. ಜೊತೆಗೆ ಇಲ್ಲಿರ್ತಕ್ಕಂಥ ಜನರಿಗೂ ಅನುಕೂಲ ಆಗ್ಬೋದು ಮತ್ತು ಇಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ಶಿಲಾಶಾಸನಗಳು ಮತ್ತು ಶಿಲೆಗಳು ಕೂಡ ಪತ್ತೆ ಆಗ್ತವೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇರ್ತಕ್ಕಂಥದ್ದು. ನಾಗರಾಜ್ ಮುಗ್ದುಮ್, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಗದಗ ಜಿಲ್ಲೆಯ ಲಕ್ಕುಂಡಿಯಲ್ಲಿ ಏನು ನಿಧಿ ಸಿಕ್ಕ ಪ್ರಕರಣ ಬೆನ್ನಲ್ಲೇ ಅಲ್ಲಿ ಪುರಾತತ್ವ ಇಲಾಖೆ ಹಾಗೂ ಸರ್ಕಾರದ ಈಗಾಗಲೇ ಉತ್ಖನನ ಕಾರ್ಯ ಕೂಡ ನಡೀತಾ ಇದೆ. ಅದರಂತೆ ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಮುದ್ನೂರು ಕೆ ಗ್ರಾಮದಲ್ಲೂ ಕೂಡ ಉತ್ಖನನ ಮಾಡಬೇಕು ಅಂತೇಳಿ ಗ್ರಾಮಸ್ಥರು ಆಗ್ರಹವನ್ನು ಮಾಡ್ತಾ ಇರುವಂಥದ್ದು. ಯಾಕಂತಂದರೆ ಈ ಒಂದು ಗ್ರಾಮದಲ್ಲಿ ಇರತಕ್ಕಂಥ ದೇವರ ದಾಸಿಮಯ್ಯ ದೇವಸ್ಥಾನದಲ್ಲಿ ಸುಮಾರು
18 ಲಿಪಿಗಳಿರ್ತಕ್ಕಂತಹ ಬರಹ ಮತ್ತು 101 ಲಿಂಗಗಳಿರ್ತಕ್ಕಂಥ ದೇವಸ್ಥಾನಗಳಿದ್ದಾವೆ. ಆ ಒಂದು ದೇವಸ್ಥಾನದ ಮೇಲ್ಗಡೆಯೂ ಈ ಒಂದು ಗ್ರಾಮದ 100 ಮನೆಗಳು ಕೂಡ ಇಲ್ಲಿ ನಿರ್ಮಾಣವಾಗಿದ್ದಾವೆ. ಹೀಗಾಗಿ ಈ ಒಂದು ಮನೆಗಳಿಗೆ ನಿರ್ಮಾಣ ಮಾಡೋದಕ್ಕೆ ಈಗಾಗಲೇ ಸರ್ಕಾರ 10 ಎಕರೆ ಜಮೀನನ್ನು ಕೂಡ ಇವರಿಗೆ ಮಂಜೂರು ಮಾಡಿದೆ. ಆದರೆ ಈ ಒಂದು ಉತ್ಖನನ ಮಾಡುವ ಮೂಲಕ ಅಂದರೆ ಮನೆಗಳನ್ನ ತೆರವು ಮಾಡಿ ಅಲ್ಲಿ ಅವರಿಗೆ ಮನೆಗಳನ್ನ ಕಲ್ಪಿಸಿ ಕೊಟ್ಟರೆ ಇಲ್ಲಿರ್ತಕ್ಕಂಥ ಏನು ಸಾಕಷ್ಟು ಪ್ರಾಚ್ಯ ವಸ್ತುಗಳು ಕೂಡ ಇಲ್ಲಿ ಪತ್ತೆ ಆಗ್ತವೆ. ಅಂದರೆ ಲಿಪಿಗಳಿರ್ಬೋದು ಮತ್ತು ಈಗ ಬೇರೆ ಇರ್ತಕ್ಕಂಥ ಎಲ್ಲವೂ ಕೂಡ ಪತ್ತೆ ಆಗ್ತಿರುವಂಥದ್ದು. ಮತ್ತು ಈ ಭಾಗದಲ್ಲಿ ಸಪ್ತ ನದಿಗಳಿದ್ದಾವೆ ಅಂತಂದರೆ ತೀರ್ಥಗಳಿದ್ದಾವೆ. ಸಪ್ತ ತೀರ್ಥಗಳು ಕೂಡ ಇವತ್ತು ಅಂದರೆ ವರ್ಷದ 24 ಗಂಟೆಗಳು ಮತ್ತು 12 ತಿಂಗಳು ಕೂಡ ಇಲ್ಲಿ ನೀರುಗಳು ಬತ್ತುವುದಿಲ್ಲ ಅನ್ನುವಂಥದ್ದು ಕೂಡ ಒಂದು ಪ್ರತೀತಿ ಇರುವಂಥದ್ದು. ನೋಡ್ತಾ ಇರ್ಬೋದು ನೀವೀಗ ಅಷ್ಟೊಂದು ಈ ಒಂದು ತೀರ್ಥದಲ್ಲೂ ಕೂಡ ಸಾಕಷ್ಟು ಈಗಾಗಲೇ ಸಾಕಷ್ಟು ಒಂದು ಶಿಲೆಗಳನ್ನು ಕೆತ್ತುವಂಥ ಕೆಲಸಗಳನ್ನು ಮಾಡಿರ್ತಕ್ಕಂಥದ್ದು ನೋಡ್ತಾ ಇರ್ಬೋದು ನೀವು. ಸಾಕಷ್ಟು ಕಲ್ಲುಗಳಲ್ಲೇ ಕೂಡ ಶಿಲೆಯನ್ನು ಕಟ್ಟಿದ್ದಾರೆ. ಅಂದರೆ ಸಾಕಷ್ಟು ದೇವಸ್ಥಾನಗಳು ಕೂಡ ಇಲ್ಲಿರ್ತಕ್ಕಂಥದ್ದು. ಹೀಗಾಗಿ ಈ ಒಂದು ಗ್ರಾಮದಲ್ಲೂ ಕೂಡ ಸರ್ಕಾರ ಒಂದು ಪುರಾತತ್ವ ಇಲಾಖೆ ಒಂದು ವತಿಯಿಂದ ಇಲ್ಲಿ ಕೂಡ ಒಂದು ಉತ್ಖನನ ಕಾರ್ಯವನ್ನು ಮಾಡಬೇಕು ಅಂತೇಳಿ ಗ್ರಾಮಸ್ಥರು ಕೂಡ ಆಗ್ರಹವನ್ನು ಮಾಡ್ತಾ ಇರುವಂಥದ್ದು. ಯಾಕಂತಂದರೆ ಈ ಒಂದು ಗ್ರಾಮದಲ್ಲಿ ಏನು ದೇವಸ್ಥಾನಗಳ ಮೇಲೆ ಮನೆಯನ್ನು ಕಟ್ಟಿಕೊಂಡಿದ್ದಾರೋ ಆ ಮನೆಗಳ ಮೇಲೆ ಸಾಕಷ್ಟು ಅವರಿಗೆ ಅನುಭವಗಳು ಆಗ್ತವಂತೆ. ಕೆಲವೊಂದಿಷ್ಟು ಗ್ರಾಮಸ್ಥರು ಹೇಳ್ತಾರೆ ಈ ಒಂದು ಅಮಾವಾಸ್ಯೆ ಅಂತ ಸಂದರ್ಭದಲ್ಲಿ ಮನೆಯಲ್ಲಿ ಭಜನಾ ಪದಗಳಂಥ ಒಂದು ಸಪ್ಪಳಗಳಾಗ್ತವೆ. ನಮಗೆ ಈ ಒಂದು ಮನೆಗಳನ್ನ ಸ್ಥಳಾಂತರ ಮಾಡಬೇಕು ಅಂತೇಳಿ ಆಗ್ರಹವನ್ನು ಕೂಡ ಮಾಡ್ತಾ ಇರುವಂಥದ್ದು. ಸಾಕಷ್ಟು ಇಲ್ಲಿ ಜನರು ಕೂಡ ಇದ್ದಾರೆ, ಅವ್ರಿಗೂ ಕೂಡ ನಾನು ಇಲ್ಲಿ ಮಾತನಾಡಿಸ್ಕೊಂಡು ಹೋಗುವಂಥ ಕೆಲಸವನ್ನು ಕೂಡ ಮಾಡ್ತೀನಿ. ಸಾಕಷ್ಟು ಅಂದರೆ ಈ ಒಂದು ಗ್ರಾಮದ ಏನು ಲಕ್ಕೊಂಡಿಯಲ್ಲಿ ನಡೀತಿರ್ತಕ್ಕಂಥ ಉತ್ಖನನದಂತೆ ಇಲ್ಲೂ ಕೂಡ ಉತ್ಖನನ ಆಗಲಿ ಅಂತ ಆಗ್ರಹವನ್ನು ಮಾಡ್ತಿದ್ದಾರೆ. ಸರ್ ಏನು ಹೇಳ್ತೀರಿ? ಸರ್, ಇದು ಮುದ್ನೂರು ಒಂದು ಐತಿಹಾಸಿಕವಾದ ಒಂದು ಗ್ರಾಮ. ದೇವರ ದಾಸಿಮಯ್ಯವರು 11ನೇ ಶತಮಾನದಲ್ಲಿ ವಚನಗಳನ್ನು ಅಂದರೆ ಬಸವಪೂರ್ವ ವಚನಗಳನ್ನು ಬರೆದು ನಮ್ಮ ವಿಶ್ವಕ್ಕೆ ಒಂದು ಕೊಡುಗೆಯನ್ನು ಕೊಟ್ಟಂಥ ಒಂದು ಜನ್ಮಸ್ಥಳ ಅವ್ರದ್ದು. ಈ ಒಂದು ದೇವಸ್ಥಾನ ಮೊದಲು ಈ ಮುದ್ನೂರು ಏನದ ಒಂದು ರಾಜಕೀಯ ಮತ್ತು ಶೈಕ್ಷಣಿಕ ಮತ್ತು ವಾಣಿಜ್ಯ ಕೇಂದ್ರವಾಗಿತ್ತಂತೇಳಿ ಅಗ್ರಹಾರ ಆಗಿತ್ತಂತೇಳಿ ಒಂದು ಇತಿಹಾಸ ಹೇಳ್ತಾ ಇದೆ. ಇಲ್ಲಿ 100 ಮನೆಗಳಿವೆ, 100 ದೇವಸ್ಥಾನಗಳ ಮೇಲೆ ಮನೆಗಳಿವೆ. ಆ ಬಡ ಕುಟುಂಬದವರು ಏನು ಹೇಳ್ತಾರೆ ಅಂದರೆ, ಈಗ ನಮಗೆ ವ್ಯವಸ್ಥೆ ಮಾಡಿಕೊಟ್ರೆ ನಮ್ಮ ಮನೆಗಳನ್ನು ಕಿತ್ತಿದ್ರೆ ನಾವು ಓದ್ತೀವ್ರಿ ಅಂತ ಹೇಳ್ತಾರೆ. ಇಲ್ಲಿ ಆ ಮನೆಗಳು ಕಿತ್ಲಕ್ಕ ಜಿಲ್ಲಾಡಳಿತ ಮತ್ತು ನಮಗೆ ಕರ್ನಾಟಕ ಸರ್ಕಾರ 10 ಎಕರೆ ಜಾಗ ಕೊಟ್ಟಿದೆ ಮತ್ತು ಅವರಿಗೆ ಸ್ಥಳಾಂತರ ಮಾಡಲು ಆ ಒಂದು ಎಸ್ಟಿಮೇಟನ್ನು ಮಾಡಿದೆ, ಒಂದು 5 ಕೋಟಿದು. ಅಲ್ಲಿ ಎಸ್ಟಿಮೇಟನ್ನು ಸ್ಥಳಾಂತರ ಮಾಡಲಿಕ್ಕೆ ಅದನ್ನು ಲೇಔಟ್ ಮಾಡಿ ಅವರಿಗೆ ಮನೆ ಕಟ್ಟಿಸ್ಕೊಟ್ರೆ ಆ ಬಡ ಕುಟುಂಬಗಳು ಅಲ್ಲಿ ಓದ್ತವ. ಆವಾಗ ಇಲ್ಲಿ ಉತ್ಖನನ ಮಾಡಿದಾಗ ಇಲ್ಲಿ ಏನದ ಆ ಲಕ್ಕುಂಡಿ ಏನು ಸಿಕ್ಕದ ಅಂತ 10 ಪಟ್ಟು ಹೆಚ್ಚಿನ ಒಂದು ಸಂಪತ್ತು ಸಿಗ್ತಕ್ಕಂಥ ಒಂದು ಇಲ್ಲಿ ಮುದ್ನೂರು ಗ್ರಾಮದ ಒಂದು ಅಭಿವೃದ್ಧಿ ಮಾಡಿದ್ರೆ ಆಗ್ತದ. ಅವೆಲ್ಲ ಇಲ್ಲಿ ಉತ್ಖನನ ಮಾಡಿದಾಗ ಅದನ್ನು ಬರ್ತದೆ ಅಂತೇಳಿ ನಾವು ಇಲ್ಲಿ ಗ್ರಾಮಸ್ಥರು ಹಿರಿಯರು ಹೇಳ್ತಾರೆ. ಮತ್ತು ಗ್ರಾಮಸ್ಥರು ಎಲ್ಲರೂ ಕೂಡಿ ಆ ಒಂದು ಇದು ಆಗ್ರಹ ಮಾಡಿದ್ದಾರೆ. ಈಗ ಪ್ರಾರ್ಥನೆ ಮಾಡ್ತೀವಿ ಸರ್ಕಾರಕ್ಕೆ. ಈ ಒಂದು ಏನು ಕನ್ನಡ ಏನು ಈ ಮುಖಾಂತರ ನಾವು ಸರ್ಕಾರಕ್ಕೆ ಒಂದು ಆಗ್ರಹ ಮಾಡ್ತೀವಿ, ಇದನ್ನು ಉತ್ಖನನ ಮಾಡಿ ಇದನ್ನು ಯಾದಗಿರಿ ಜಿಲ್ಲೆಯಲ್ಲಿ ಒಂದು ಪವಿತ್ರವಾದ ಸ್ಥಳ, ಇದಕ್ಕೆ ಪ್ರವಾಸಿ ಕೇಂದ್ರ ಮಾಡಲು ಮಾಡ್ಬೇಕಂತೇಳಿ ನಾವು ಸರ್ಕಾರಕ್ಕೆ ಆಗ್ರಹ ಮಾಡುತ್ತಿದ್ದೀವಿ. ಮತ್ತೊಬ್ಬರು ಇದ್ದಾರೆ, ಅವ್ರನ್ನೂ ಕೂಡ ಮಾತನಾಡಿಸ್ತಾ ಹೋಗ್ತೀನಿ. ಈಗ ಏನು ನಾನು ಭಾರತದ ಪ್ರಥಮ ವಚನಕಾರ ದೇವರ ದಾಸಿಮಯ್ಯ ದೇವರಲ್ಲಿ ಅನಿಸುತ್ತಾ ದೇವರ ದಾಸಿಮಯ ಪ್ರಾಧಿಕಾರನ ರಚನೆ ಮಾಡಬೇಕು ಮತ್ತು 11ನೇ ಶತಮಾನದ ಕಲ್ಯಾಣ ಚಾಲುಕ್ಯರ ಒಂದು ವಾಣಿಜ್ಯ ಕೇಂದ್ರವಾಗಿ ಮುದ್ನೂರಾಗಿತ್ತು. ಇಲ್ಲಿ ಸುಮಾರು ಸಿರಿ ಸಂಪತ್ತನದ. ಆದ ಕಾರಣ ಇಲ್ಲಿ ದೇವಸ್ಥಾನ ಮೇಲಿರುವಂಥ ಮನೆಗಳನ್ನು ತೆರವುಗೊಳಿಸಿ ಅವರಿಗೆ ಸೂಕ್ತವಾದ ಮನೆಗಳನ್ನು ಮತ್ತು ಅವರಿಗೆ ಬರ್ತಕ್ಕಂಥ ಪರಿಹಾರ ಕೊಟ್ಟು ಆ ಮನೆಗಳನ್ನು ಶಿಫ್ಟ್ ಮಾಡಿ ಅದನ್ನು ಉತ್ಖನನ ಮಾಡಬೇಕು. ಮಾಡಿದರೆ ಇಲ್ಲಿ ಒಂದು 101 ಲಿಂಗಗಳು ಮತ್ತು ಪುಷ್ಕರಣಿಗಳು ಮತ್ತು ದೇವಾಲಯಗಳನ್ನು ದೊರಕಬಹುದು ಎಂಬ ಆಶೆ ಎಲ್ಲ ಮುದ್ನೂರು ಜನರು ನಿಮ್ಮ ಮಾಧ್ಯಮ ಮುಖಾಂತರ ಸರ್ಕಾರಕ್ಕೆ ಆಗ್ರಹಿಸ್ತೀವಿ. ಇದು ಏನು ಇಲ್ಲಿರ್ತಕ್ಕಂಥ ಗ್ರಾಮಸ್ಥರು ಕೂಡ ಹೇಳ್ತಾ ಇರುವಂಥದ್ದು ಅಂದ್ರೆ ಏನು ಚಾಲುಕ್ಯರು ಆಳ್ವಿಕೆ ಮಾಡಿರ್ತಕ್ಕಂಥ ಈ ಒಂದು ಮುದ್ನೂರು ಗ್ರಾಮದಲ್ಲಿ ಸಾಕಷ್ಟು ಏನು ಈ ಒಂದು ನಿಧಿ ಕೂಡ ಸಿಗಬಹುದು. ಯಾಕಂದ್ರೆ ಈಗಾಗಲೇ ಲಕ್ಕುಂಡಿಯಲ್ಲೂ ಕೂಡ ಸಾಕಷ್ಟು ನಿಧಿ ಸಿಕ್ಕಿದೆ. ಆ ಬೆನ್ನಲ್ಲೇ ಅಲ್ಲಿ ಉತ್ಖನನ ಕಾರ್ಯ ಕೂಡ ನಡೀತಾ ಇದೆ. ನಮ್ಮೂರಲ್ಲೂ ಕೂಡ ಒಂದು ಉತ್ಖನನ ಕಾರ್ಯ ನಡೆದರೆ ಅದಕ್ಕಿಂತ ದುಪ್ಪಟ್ಟು ಇರ್ತಕ್ಕಂಥ ನಿಧಿ ಸಿಗ್ಬೋದು. ಜೊತೆಗೆ ಇಲ್ಲಿರ್ತಕ್ಕಂಥ ಜನರಿಗೂ ಅನುಕೂಲ ಆಗ್ಬೋದು ಮತ್ತು ಇಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ಶಿಲಾಶಾಸನಗಳು ಮತ್ತು ಶಿಲೆಗಳು ಕೂಡ ಪತ್ತೆ ಆಗ್ತವೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇರ್ತಕ್ಕಂಥದ್ದು. ನಾಗರಾಜ್ ಮುಗ್ದುಮ್, ರಿಪಬ್ಲಿಕ್ ಕನ್ನಡ, ಯಾದಗಿರಿ.